BMW G310RR ಇದು ನಾನು ಓನ್ ಮಾಡ್ತಿರೋ ಬೈಕು. ಲೈಕ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನನ್ನ ಹೆಸರು ವಿಕಾಸ್ ಅಂತ, ನಾನೊಬ್ಬ ಹೊಸ ಕಂಟೆಂಟ್ ಕ್ರಿಯೇಟರ್. ಸೊ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಂಗೆ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು BMW G310RRನ ಓನ್ ಮಾಡ್ತಿದ್ದೀನಿ ಲೈಕ್ ಪಾಸ್ಟ್ 10 ಮಂತ್ಸಿಂದ. ನಾನು ಇದರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕೆ ಬಂದಿದ್ದೀನಿ ಇಲ್ಲಿ. ಲೈಕ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು 300cc ಸೆಗ್ಮೆಂಟಲ್ಲಿ ಕಿಲ್ಲರ್ ಲುಕ್ಸು ಮಾತ್ರ ಈ ಬೈಕೆ ಕೊಡೋದು. ನೆಕ್ಸ್ಟ್ ಪರ್ಫಾರ್ಮೆನ್ಸಿಗೆ ಬಂದರೆ 35 hours ಪವರು ಟ್ರ್ಯಾಕ್ ಮತ್ತು ಸ್ಪೋರ್ಟ್ಸ್ ಮೋಡಲ್ಲಿ ಜನ್ರೇಟ್ ಮಾಡುತ್ತೆ. ಲೈಕ್ ಹೆಡ್ಲೈಟ್ಸ್ ಮಾತ್ರ ನೀವು ನೋಡಿದಿರಲ್ಲ, ಲೈಕ್ ದೂರ ಇಂತ್ರ ನೋಡಿಬಿಟ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಯಾವುದೋ S1000RR ಸ್ಟೈಲಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ. ಲೈಕ್ ಟೇಲ್ ಲೈಟು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಮಸ್ತಾಗಿರುತ್ತೆ. ಲೈಕ್ ಸ್ವಲ್ಪ ಬ್ರೈಟ್ ಆಗಿದೆ, ನಿಮಗೆ ಆ ಶೇಪ್ ಕೊಟ್ಟಿದ್ದಾನಲ್ಲ ಅದೇ ಸ್ವಲ್ಪ ಚೆನ್ನಾಗಿದೆ, ನಿಮಗೆ ನೋಡೋಕೆ ಮಾತ್ರ ಸ್ವಲ್ಪ ಅಟ್ರಾಕ್ಟಿವ್ ಅನ್ನೋದು ಅನಿಸುತ್ತೆ. ಬಿಟ್ಟರೆ ಸ್ಪೋರ್ಟ್ಸ್ ಬೈಕ್ ಲೈಕ್ ನಾರ್ಮಲ್ ಸ್ಪೋರ್ಟ್ಸ್ ಬೈಕ್ ಏನು ಅಂತೀರಾ, ಲೈಕ್ ಎಪ್ರಿಲಿಯಾ ನೋಡಿರ್ಬೋದು. ಪಿಲಿಯನ್ಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿದೆ. ಪಿಲಿಯನ್ ಮೀನ್ಸ್ ಎಪ್ರಿಲಿಯಾ ನಮ್ಮ ಫ್ರೆಂಡ್ ಹತ್ರ ಇದೆ, ನಾನು ನೋಡಿದ್ದೀನಿ. ಬಟ್ ಪಿಲಿಯನ್ ಸೀಟ್ ಮೇಲೂ ಕೂತಿದ್ದೀನಿ, ಬಟ್ ಅದು ಸ್ವಲ್ಪ ಕಂಫರ್ಟೇಬಲ್ ಅನಿಸುತ್ತೆ ಇದಕ್ಕಿಂತ. ಬಟ್ ಫಸ್ಟಿಗೆ ಹೇಳ್ದಂಗೆ ಪಿಲಿಯನ್ಗೆ ಅಂತ ಮಾಡಿರೋದೇ ಅಲ್ಲ ಇದು ಬೈಕು. ಲೈಕ್ ಇದೇ ಒಂದೇ ಬೈಕ್ ಅಂತಲ್ಲ, ಸ್ಪೋರ್ಟ್ಸ್ ಬೈಕ್ ಯಾವುದು ಪಿಲಿಯನ್ಗೆ ಅಂತ ಮಾಡಿರಲ್ಲ. ಲೈಕ್ ರೈಡರ್ ಫೋಕಸ್ಡ್ ಆಗೇ ಮಾಡಿರ್ತಾರೆ. ಇಂಜಿನ್ ಬಂದುಬಿಟ್ಟು ಲಿಕ್ವಿಡ್ ಕೂಲ್ಡ್ ಇಂಜಿನು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು ಮಾತ್ರ ನಿಮಗೆ ಒಂದ್ಸರಿ ಆಫ್ ಮಾಡಿಬಿಟ್ಟು ಆನ್ ಮಾಡಿ ತೋರಿಸ್ತೀನಿ. ಲೈಕ್ BMW ಮೋಟರ್ ಆ್ಯಡೋ ಮೇಕ್ ಅ ಲೈಫ್ ರೈಡ್, ಅದು ಮಾತ್ರ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿರೋ ಡಿಸೈನು ಲೈಕ್ ಅದು ಬಂದುಬಿಟ್ಟೆ ಮಸ್ತಾಗಿರೋದು. ನಿಮಗೆ ಚೆನ್ನಾಗಿದೆ ಡಿಸೈನ್ ಬಂದುಬಿಟ್ಟು. ಒಂದು ನಿಮಿಷ ಬಾಯಲ್ಲಿ. ಇದು ಅರ್ಬನ್ ಮೋಡು, ರೇನ್ ಮೋಡ್, ಸ್ಪೋರ್ಟ್ ಮೋಡ್ ಮತ್ತು ಟ್ರ್ಯಾಕ್ ಮೋಡ್, 4 ಮೋಡ್ ಬರುತ್ತೆ. ಲೈಕ್ ನಿಮಗೆ ಅರ್ಬನಲ್ಲಿ ಲೈಕ್ ನಾರ್ಮಲ್ ಸಿಟಿಲಿ ಓಡಿಸ್ತೀನಿ ಅಂದರೆ ಅರ್ಬನ್ ಮೋಡ್ಗೆ ಹಾಕೊಳ್ಳಿ. ರೇನಲ್ಲಿ ಓಡಿಸಿದ್ದೀನಿ ಅಂದರೆ ರೇನ್ಗೂ ಅರ್ಬನ್ಗೂ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ನಾನು ನೋಟಿಸ್ ಮಾಡ್ದಂಗೆ. ಬಟ್ ಲೈಕ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಯೂಸ್ ಮಾಡ್ಕೋಬೇಕಲ್ವಾ, ಸೊ ರೇನ್ ಮೋಡ್ ಹಾಕೊಳ್ಳಿ. ಓಡಿಸಿದ್ದೀರ ಅಂದರೆ ಟ್ರ್ಯಾಕ್ ಮೋಡ್ ಹಾಕೊಂಡು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ. ಆ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಮತ್ತು ಸಸ್ಪೆನ್ಷನ್ನು ಹಿಂದೆ ಬಂದುಬಿಟ್ಟು ಮೋನೋಶಾಕ್ ಕೊಟ್ಟಿದ್ದಾನೆ, ಮುಂದೆಗಡೆ ಬಂದುಬಿಟ್ಟು USD ಫೋಕ್ ಕೊಟ್ಟಿದ್ದಾನೆ. ಲೈಕ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮುಂಚೆ ಎಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಬರ್ತಿತ್ತು, ಇವಾಗೆಲ್ಲ USD ಕೊಡ್ತಾ ಇದ್ದಾರೆ. ಲೈಕ್ ಈ ಬೈಕ್ ಅಂತಲ್ಲ, ನಾನು ಫಸ್ಟ್ ಕಮ್ಯೂಟಿಂಗ್ ಬೈಕ್ಸಲ್ಲೆಲ್ಲ ಅವಾಗೆಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಡ್ತಿದ್ರು, ಬಟ್ ಅದಷ್ಟು ನಿಮಗೆ ಕಂಫರ್ಟೇಬಲ್ ಆಗಿ ಅನ್ನಿಸ್ತಿರಲಿಲ್ಲ. ಬಟ್ ಇದರಲ್ಲಿ USD ಫೋಕ್ಸ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಂಫರ್ಟೇಬಲ್, ಇನ್ನೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ವೀಲ್ಸು ಚೆನ್ನಾಗಿ ಕೊಟ್ಟಿದ್ದಾನೆ. ಲೈಕ್ ಡಿಸೈನ್ ಚೆನ್ನಾಗಿದೆ, ನೋಡ್ಬೋದು ನೀವು ಇಲ್ಲಾದರೂ ಅಷ್ಟೇ. ಓಕೆ, ಫ್ರಂಟ್ ಒನ್ನು ಚೆನ್ನಾಗಿದೆ. ಆಗಿತ್ತು ಫಸ್ಟ್ ವೀಡಿಯೋ. ಸೆಕೆಂಡ್ ವೀಡಿಯೋ ಬಂದುಬಿಟ್ಟು ಬ್ರೇಕ್ ಇನ್ ಪೀರಿಯಡ್ ಮೇಲೆ ಇಂಪಾರ್ಟೆಂಟ್ ವೀಡಿಯೋ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವೀಡಿಯೋ.